ಗವಿ ಗಂಗಾದೇಶ್ವರ ದೇವಸ್ಥಾನದ ಶಿವಲಿಂಗಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವುದನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲೊಂದು ಶಿವನ ದೇವಸ್ಥಾನದಲ್ಲಿ ದಿನನಿತ್ಯ ಈಶ್ವರ ಲಿಂಗಕ್ಕೆ ಸೂರ್ಯ ದೇವ ಸ್ಪರ್ಶ ಮಾಡಿ ಹೋಗ್ತಾ ಇರುವುದು ಇದೊಂದು ವಿಸ್ಮಯವೇ ಹೌದು. ವೀಕ್ಷಕರೇ, ಹಾಗಾದ್ರೆ ಈ ವಿಶೇಷ ದೇವಸ್ಥಾನ ಇರುವುದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹುಕ್ಕೇರಿ ಪಟ್ಟಣದ ಹಳೆ ತಹಸೀಲ್ದಾರ ಕಚೇರಿಯ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದ್ದು, ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸೂರ್ಯ ಈಶ್ವರಲಿಂಗನಿಗೆ ಸ್ಪರ್ಶ ಮಾಡಿಯೇ ಹೋಗುವುದು ದೇವಸ್ಥಾನದ ವಿಶೇಷವಾಗಿದೆ. ಈಶ್ವರಲಿಂಗ ದೇವಸ್ಥಾನದಲ್ಲಿ ದಿನನಿತ್ಯ ಸೂರ್ಯ ಶಿವನನ್ನ ಸ್ಪರ್ಶ ಮಾಡುವುದು ವಿಶೇಷ. ಬೆಳಗ್ಗೆ 7:30ರಿಂದ 8 ಗಂಟೆಯ ಒಳಗಿನ ಕಾಲ ಸೂರ್ಯ ಈಶ್ವರಲಿಂಗನನ್ನ ಸ್ಪರ್ಶ ಮಾಡ್ತಾನೆ. ಅಂದಾಜು 500ರಿಂದ 600 ವರ್ಷ ಪುರಾತನ ಐತಿಹಾಸಿಕ ಲಿಂಗ ಇದಾಗಿದೆ ಎನ್ನಲಾಗಿದೆ. ಮೊದಲು ಹಳೆಯ ಕಟ್ಟಡದಲ್ಲಿದ್ದ ಈ ಲಿಂಗವನ್ನ ನೂತನ ದೇವಸ್ಥಾನವನ್ನಾಗಿ ನಿರ್ಮಿಸಿ ಪ್ರತಿಷ್ಠಾಪಿಸಲಾಗಿದೆ. ನೂತನ ದೇವಸ್ಥಾನದಲ್ಲೂ ಈಶ್ವರಲಿಂಗಕ್ಕೆ ಸೂರ್ಯ ದೇವ ಸ್ಪರ್ಶ ಮಾಡಿ ಹೋಗ್ತಾ ಇರುವುದು ಅಚ್ಚರಿಗೆ ಕಾರಣವಾಗಿದ್ದು, ಇದನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರ್ತಾರೆ. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಈಶ್ವರಲಿಂಗಕ್ಕೆ ತನ್ನದೇ ಆದ ಶಕ್ತಿ ಇದೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಸೂರ್ಯ ಶಿವನನ್ನ ಸ್ಪರ್ಶ ಮಾಡಿ ಹೋಗುವುದು ಕೆಲವು ದೇವಸ್ಥಾನಗಳಲ್ಲಿದ್ದು, ಅದರಲ್ಲಿ ಹುಕ್ಕೇರಿ ಪಟ್ಟಣದ ಈಶ್ವರಲಿಂಗ ದೇವಸ್ಥಾನವೂ ಒಂದಾಗಿದೆ ಎಂದರು. ಮಹಾಶಿವರಾತ್ರಿ ಇನ್ನೇನು ಸಮೀಪಿದೆ. ಬಹುಶಃ ಈ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹುಕ್ಕೇರಿ ಬಹಳ ಪುರಾತನವಾಗಿರುವಂಥ ನಗರ. ಇದಕ್ಕೆ ಹೂವಿನ ಕೇರಿನೂ ಅಂತಾರೆ. ಇಲ್ಲಿ ಪ್ರಸಿದ್ಧ ಮಠಗಳಿದ್ದಾವೆ, ಪ್ರಸಿದ್ಧ ದೇವಸ್ಥಾನ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಶಿವಾಲಯ ಇದೆ. ಶಿವಾಲಯದ ಶಿವಲಿಂಗ ಸುಮಾರು 300 ವರ್ಷಗಳ ಹಿಂದಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಯಾಕಂತಂದರೆ ಇಲ್ಲಿ ಈ ಶಿವಲಿಂಗದ ಪವಾಡ ಅಷ್ಟಿಷ್ಟಲ್ಲ. ಈಗ ಶಿವಲಿಂಗದ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದರೆ ಪುಣ್ಯ ಫಲ ಖಂಡಿತವಾಗಿ ದೊರಕ್ತದೆ. ಮಂದಿರ ಪುನರುತ್ಥಾನಗೊಂಡಿದೆ, ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ. ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತವೆ. ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಭಾಳಷ್ಟು ಪವರ್ಫುಲ್ ಆಗಿರ್ತದೆ. ಇವತ್ತು ನೀವು ಬೆಂಗಳೂರಲ್ಲಿ ಗವಿಸಿದ್ದೇಶ್ವರ ದೇವಾಲಯವನ್ನು ನೋಡಿದ್ದೀರಿ, ಅಲ್ಲಿಯೂ ಕೂಡ ಹಾಗೇನೆ. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಕ್ಷೇತ್ರಗಳಿರ್ತವೆ. ಭಕ್ತರ ದರ್ಶನ ಪಡೆಯಬೇಕು, ನೀವು ಬನ್ನಿ, ಈ ಶಿವಲಿಂಗದ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಜೈ ಗುರುಶಾ. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.